ಎಲ್ರಿಗೂ ಎಲ್ಲ ಹೆಂಗಿದ್ರಿ? ನಾವು ಆರಾಮಿತ್ತು. ನಾವು ನಿಮ್ಮ ಕುಂದಾಪುರದ ಬದಿ ಮಕ್ಕಳು ಅಮೇರಿಕದಲ್ಲ. ಇವತ್ತು ವಿಶೇಷ ಎಂತ ಅಂದರೆ, ಹೀಗೆ ನಾವು ಸ್ವಲ್ಪ ಹೊರಗು ಹಪ್ಪ ನಮ್ಗೆ ಎಂತ ಸಿಕ್ಕತ್ತು ಕಾಂಬ ಅಂತ ಅನ್ಕಂತ ಅಷ್ಟೊತ್ತಿಗೆ ಗೂಗಲ್ ಹಾಕಿ ಮ್ಯಾಪ್ ಕಾಂಬತ್ತಿಗೆ ಹಾಂಗ್ಕಾಂಗ್ ಸೂಪರ್ ಮಾರ್ಕೆಟ್ ಇತ್ತು, ಒಂದು 15-20 ನಿಮಿಷದಲ್ಲ ಅಂತ ಗೊತ್ತಾಯ್ತು. ಸೊ ಅದನ್ನು ನನ್ನ ಕಾಂಬ ಅಲ್ಲೆಂತ ಸಿಕ್ಕತ್ತು, ನಾವು ಕಂಡದ್ದನ್ನು ನಿಮಗೂ ತೋರಿಸುವ, ನಿಮ್ಗೆ ಎಂತಾರು ಅದರಲ್ಲಿ ಇಷ್ಟ ಆಗ್ತಾ ಕಾಂಬನೇ ಕಂಡು ನಾವು ಹೊರಡ್ತಾ ಹಂಗೆ. ಇವತ್ತು ಫುಲ್ ಚಳಿ ಮಾರ್ರೆ, ಒಂಥರ ಚಳಿ ಮೋಡ ಎಂತ ಆಚೆಗೆ ಬಿಸಿಲು ಸೆಕಿಯೋ ಎಂತಂತ ಗೊತ್ತಿಲ್ಲ. ಆದ್ರೆ ಮೋಡ ಮಾತ್ರ ಕಾಣಿ ಚಂದ ತೋರ್ತಿತ್ತಲ್ದ. ಫೋನ್ ಕ್ಲಾರಿಟಿ ಒಳ್ಳೆ ಇತ್ತು ಎಂತಂದು ಗೊತ್ತಿಲ್ಲ ಮಾರ್ರೆ. ಆದ್ರೆ ಒಂಥರ ಖುಷಿ ಆಯ್ತು ಮೋಡ ಕಾಂಬತ್ತಿಗೆ. ಹಂಗೂ ಹಿಂಗೆ ಒಳ ಬಂದು ಕೂಡಲೇ ಒಂಥರ ನಾನು ಬಕೆಟ್ ಅದೆಲ್ಲ ಕಾಂಬಕ್ಕೆ ಶುರು ಮಾಡನಪ್ಪ. ಒಂಥರ ನನಗೆ ಕೊಡಿ ಹಬ್ಬದಾಗೆಲ್ಲ ಇರುತ್ತಲ್ಲ ಸೇಮ್ ಹಾಗೆ ತೋರ್ತು ಸ್ಟಾರ್ಟಿಂಗಲ್ಲಿ. ಸೊ ನಾವು ಗೊತ್ತಿತ್ತಲ್ಲ ಒಂಥರ ಬಕೆಟ್ ಕಾಮ್ದು, ಅದು ಕಾಮ್ದು ಇದು ಕಾಮ್ದು. ಇದು ಗೊತ್ತಾಯ್ತಾ ಅಂತಾನೆ ಕಂಡ, ಇದು ಇಲಿ ಇಡುದು ಸೇಮ್ ನಮ್ಮ ಊರ ಬದಿಗೆಲ್ಲ ಇರುತ್ತಲ್ಲ ಹಾಗೆ. ಅಮೇರಿಕದಾಗೂ ಇಲಿ ಇತ್ತು ಮಾರ್ರೆ. ಗ್ರೌಂಡ್ ಫ್ಲೋರ್ ಮನೆ ಇದ್ದವ್ರಿಗೆ ಕಷ್ಟ, ಇಲಿ ಓಡಾಡ್ತಿರತ್ತೆ. ಮ್ಯಾಲ ಮನೆ ಇದ್ರೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅಂತ ಬ್ಯಾಡ ಅದೆಲ್ಲ, ನಮಗೆ ಅದೆಲ್ಲ ಯಾರು ಹಿಡಿತಾರೆ ಅಂತ ಅಲ್ವಾ. ಇದು ಕುಟ್ಟುದು, ಅದು ಬೆಳ್ಳುಳ್ಳಿ ಶುಂಠಿ ಹಾಕಿ ಕುಟ್ಟತ್ರಲ್ಲ ಹಾಗಿಂದೆ. ಇದ್ರಾಗ ವೆರೈಟಿ ಇತ್ತು, ಮತ್ತೆ ಸೈಜಲ್ಲಿ ಇತ್ತು, ಮತ್ತೆ ಮರದ್ರಲ್ಲೂ ಇತ್ತು, ಕಲ್ಲಿಂದ್ರಾಗೂ ಇತ್ತು. ನಿಮ್ಗೆ ಯಾವ ವೆರೈಟಿ ಬೇಕು ಆ ವೆರೈಟಿ ನೀವು ತಗೊಂಡ್ಲಾಕ ನಿಮ್ಗೆ ಇಷ್ಟ ಆದದ್ದನ್ನು. ಚಂದ ಇತ್ತು ಮಾತ್ರ ಕಾಂಬುದ್ರ, ಕ್ಯೂಟ್ ಇತ್ತು, ಸಣ್ಣ ಸಣ್ಣದಾಗಿ. ಹೆರ್ಮಣಿನೂ ಇತ್ತು ಮಾರ್ರೆ. ಇಲ್ಲಿ ಬೇಕಂತಿಲ್ಲ ಅಷ್ಟು ಅಮೇರಿಕದಾಗ ಅಂತಕಂದ್ರೆ ಇಲ್ಲ ರೆಡಿ ಎಂತ ಹೆರದ್ದೇ ಕೊಡ್ತಾರೆ, ಹೆರದ್ದು ಕೆರದ್ದು ಎಂತ ಅಂತ್ರಿ ಮಾರ್ರೆ. ಎಂಥರ ತಪ್ಪಿದ್ರೆ ಮತ್ತೆ ಹೊಟ್ಟಿಗೆ ಕಣಿಯಕ. ಸೊ ಇದು ಗೊತ್ತಾಯ್ತು ಅಂತಾನೆ ಕಂಡ, ಇದು ಅಗರಬತ್ತಿ ಊದ್ಬತ್ತಿ ಅಂತಾರಲ್ಲ ಹಾಗೆ ವೆರೈಟಿ ಇದೆ. ನಿಮ್ಗೆ ಯಾವ ಥರ ಲೈಟಿಂಗ್ ಬೇಕು ಅದು ತಗೊಂಡ್ಲಕ್ಕ, ಹಾಗೆ ಊದ್ಬತ್ತಿಯಲ್ಲಿ ಯಾವ ಥರ ಬೇಕು ಅದೆಲ್ಲ ತಗೊಂಡ್ಲಕ್ಕ. ಊದ್ಬತ್ತಿ ಪಕ್ಕದಾಗ ಒಂದು ಶರ್ಟ್ ಪ್ಯಾಂಟ್ ಇಟ್ಟಿರ್ ಮಾರ್ರೆ. ಶರ್ಟ್ ಪ್ಯಾಂಟ್ ಅಂದ್ರೆ ಹೈಕಂಬ ಶರ್ಟ್ ಪ್ಯಾಂಟ್ ಅಲ್ಲದೆ ಮಾರ್ರೆ ಇದು ಪೇಪರ್ ಶರ್ಟ್ ಪ್ಯಾಂಟ್ ಇಟ್ಟಿರಪ್ಪ. ಎಂತಕನ್ ಗೊತ್ತಿಲ್ಲ, ಎಂತ ಸ್ಯಾಂಪಲಿಗೂ ಅಥವಾ ಎಂತ ಗೊತ್ತಿಲ್ಲ. ಅದ್ರ ಪ್ಯಾಂಟ್ ಇತ್ತು, ಶರ್ಟ್ ಇತ್ತು, ಟೈ ಎಲ್ಲ ಇತ್ತಪ್ಪ, ಮರ್ತಾ ಇಲ್ಲದೆ ಅಂತಾನೆ ಕಂಡು. ಇದು ಅದೇ ಊದ್ಬತ್ತಿ ವೆರೈಟಿಯಲ್ಲಿ ಮತ್ತೆ ಬೇರೆ ಇಟ್ಟಿರಪ್ಪ. ನಿಮ್ಗೆ ಯಾವ ಥರದ್ದು ಬೇಕು ಅಲ್ಲಿ ಓಪನಲ್ಲಿ ಇಟ್ಟಿರಿ, ಇಲ್ಲಿ ಡಬ್ಬಿ ಒಳಗೆ ಹಾಕಿಟ್ಟಿರಿ. ಮತ್ತಿದು ಚೈನೀಸ್ದಾಗೆಲ್ಲ ಬರ್ದಿರಪ್ಪ ಊದುಬತ್ತಿಲ್ಲ ಊದ್ಬತ್ತಿ ಅಂತ ಗೊತ್ತಾಯ್ತು. ಮತ್ತು ಹಂಗೆ ಕ್ಯಾಂಡಲ್ ಇಟ್ಟಿರಿ, ಕ್ಯಾಂಡಲ್ ಬೇಕಾದ್ರೆ ಕ್ಯಾಂಡಲ್ ತಗೊಂಡು ಹೋಗಿ ಅಂದ್ಕೊಂಡು ಕಲರ್ ಕ್ಯಾಂಡಲ್. ಇದಂತ ಗೊತ್ತಾಯ್ತಾ, ಪಿಕ್ಚರಾಗೆಲ್ಲ ಹಾರಿಸುತ್ತಲ್ಲ ಸುಮಾರು ದುಡ್ಡಿದ್ದವರಲ್ಲ ಹಿಂಗೆ ಕಂಡ. ಸೊ ಅದೇ ಇದು ಡಾಲರ್ಸ್, ಬರೀ ಪೇಪರ್ ದುಡ್ಡು. ನಿಮ್ಗೆ ಯಾವ ಥರ ಬೇಕದು ತಗೊಂಡು, ಮಕ್ಕಳಿಗೆಲ್ಲ ಹಬ್ಬದಾಗೆಲ್ಲ ತಕ್ಷಿ ಕೊಡ್ತಾರಲ್ಲ ತಕಮಗ ಆಡು ದುಡ್ಡಾಗನೆ ಕಂಡು, ಅದೇ ಥರದ್ದು ಇಲ್ಲೂ ಆಡ್ಲಕ್ಕನೆ ಕಂಡು ಇಟ್ಟಿರು. ವೆರೈಟಿ ನೋಟಾಗೆಲ್ಲ ಇಟ್ಟಿರು. ಹಾಗೇನಾದ್ರು ಮುಗಿಸ್ಕೊಂಡು ಬಂದದ್ದು ಡೈರೆಕ್ಟ್ ಜಾರಿ ಹತ್ರ. ಇದು ಜಾರಿಯೋ ಏಡಿಯೋ ನಂಗೆ ಗೊತ್ತಿಲ್ಲ, ನೀವು ಅದು ಕಣ್ಕಂಡು ನೀವೇ ಅದು ಅರ್ಥ ಮಾಡ್ಕಣಿ ಅದು ಅಂತನೇ ಕಂಡು. ನಂಗೆ ಗೊತ್ತಿರೋ ಅಪ್ಪು ಮಟ್ಟಿಗೆ ನಾನು ಹೇಳಿದ್ದೆ ಅಷ್ಟೇ. ತಪ್ಪಿದ್ರೆ ನಿಮ್ಮ ಹೊಟ್ಟಿಗೆ ಹಾಯ್ಕಣಿ ಅಂತಾರೆ ಇದ್ರಾಕ. ಇದು ಹಿಡಿದು ಕಣಿ, ಮತ್ತು ನಾನು ಜೀವಿದದ್ದನ್ನೇ ಹಿಡಿದ್ದು, ಕೈ ಕಾಲೆಲ್ಲ ಅಲ್ಲಾಡ್ಸುತ್ತಪ್ಪ ಪಾಪ. ಚಂದಿತ್ತಲ್ದ, ಒಳ್ಳೆ ಇತ್ತು ಮಾತ್ರ, ಕ್ವಾಲಿಟಿ ಒಳ್ಳೆ ಇತ್ತು. ಬಟ್ ರೇಟ್ ಅಷ್ಟೇ ಒಳ್ಳೆ ಇತ್ತು ಕಾಣಿ. ಮತ್ತು ತಗೊಂಕೆಲ್ಲ ಕಷ್ಟ ತಗೊಂಡ್ಲಕ್ಕ, ಬಟ್ ಕಾಸ್ಟ್ಲಿ. ಯಾರು ಒಳ್ಳೆ ಮಾಡಿ ಪದಾರ್ಥ ಮಾಡಿ ಕೊಡೋರಿದ್ರೆ ತಿನ್ಲಕ್ಕ ಸಖತ್ತು ಮಾಡ್ಕೊಂಡು ಅಲ್ದ. ನಾವೆಲ್ಲ ಗೊತ್ತಿಲ್ಲದನ್ನು ಮಾಡ್ರಿ ಮತ್ತು ಟೇಸ್ಟ್ ಗೀಟ್ ಎಲ್ಲ ಕೆಟ್ಟವ್ರು ಮತ್ತು ಸುಮ್ಮನೆ ವೇಸ್ಟ್ ಆಗ್ತಲ್ದ. ಅದೇ ಮೀನೆಲ್ಲ ರಾಶಿ ಇತ್ತು ಮಾತ್ರ. ಯಾವ್ಯಾವ ಊರಿದ್ದು ಎಲ್ಲ ತಂದಿರ್ತಿರಿಲ್ಲ, ಐಸಾಗಿ ಹಾಕಿ ಇಡ್ತಾರೆ. ನಿಮ್ಗೆ ಯಾವ ಥರದ್ದು ಬೇಕು ಅದೆಲ್ಲ ತಗೊಂಡು ಅಂದ್ಕೊಂಡು ವೆರೈಟಿ. ನನಗೆಲ್ಲ ಹೆಸರು ಗೊತ್ತಿಲ್ಲದೇ ಜಾಸ್ತಿ ಇತ್ತಪ್ಪ. ಗೊತ್ತಿರೋದು ಒಂದು ಎರಡು ಇರುತ್ತೆ, ಎಲ್ಲರೂ ಹುಡುಕ್ತೆ ತಡೀನಿ, ಎಲ್ಲರೂ ಸಿಕ್ಕರೆ ತೋರಿಸ್ತೆ ನಿಮಗೆ. ದೊಡ್ಡದೆಲ್ಲ ಇತ್ತು. ಇದೆಂತ ಗೊತ್ತಾಯ್ತಾ ಮಾರೆ ನಿಮಗೆ, ಅದು ಲಾಬ್ಸ್ಟರ್ ಅಂತಾರಲ್ಲ, ನಾನು ಕಂಡಿದ್ದೆ ನಮ್ಮ ಊರ ಬದಿ 1-2 ಸಲ ಕಂಡಿದ್ದು ನಾನು. ಬಟ್ ಇಲ್ಲೆಲ್ಲ ಫುಲ್ ಫೇಮಸ್, ಎಲ್ಲರೂ ಅದೇ ಸಿಕ್ಕುತ್ತಪ್ಪ. ನಂಗೆ ಅದೊಂದು ತಿನ್ಕೊಂಡು ಜೋರು ಆಸೆ ಇತ್ತು ಮಾರ್ರೆ, ಇನ್ನೂ ತಿಂದಿಲ್ಲ ಅದು ಹ್ಯಾಂಗಿರುತ್ತೆ ಕಂಡು. ಎಲ್ಲ ಹೇಳ್ತಾರಪ್ಪ ಚಟ್ಲಿ ಕಂಡಂಗೆ ಇರುತ್ತೆ ಕಂಡು. ಆರು ಒಂದ್ಸಲ ತಿನ್ಕೊಂಬಂಗಿತ್ತು, ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ತಿನ್ಕೊಂಡು. ಅದಕ್ಕೋಸ್ಕರ ಕಾಂಬ ಅದು ಯಾವಾಗ ತಿನ್ಬೇಕು ದಿನ ಬರ್ತನೆ ಕಂಡು. ಮತ್ತು ಜಾರಿಯಲ್ಲೂ ಕಣಿ ಅಲ್ಲಿ ಕಂಡಿದ್ದಲ್ಗೆ ಮತ್ತೆ ಇಲ್ಲಿ ನೀರೊಳಗೆ ಹಾಕಿಟ್ಟೆ ಸೂರು. ಇದು ಯಾವ ಥರ ಜಾರಿ ಅಂತ ನಮ್ಗೆ ಗೊತ್ತಿಲ್ಲ. ಚಂದಿತ್ತಲ್ದ, ಒಂಥರ ಜೀವಿತ್ತು, ಅವಳು ಆಡ್ಕೊಂಡಿತ್ತು. ನಿಮ್ಗೆ ಯಾವ ಥರ ಬೇಕು ತಗೊಂಡ್ಲಿ. ಇದು ಮಾರ್ರೆ ನಮ್ಗೆ ಗೊತ್ತಿರೋ ಮೀನಂದರೆ ಬಂಗಡಿ. ಇದಕ್ಕೆ ಎಷ್ಟು 1 kg ತಗೊಂಡ್ಕೊಂಡು ಮಾಡಿದೆ, ತಗೊಂಬರು ಉಪ್ಪಿಲ್ಲ ಮತ್ತು ಬರೀ ಐಸಾಗೆ ಮುಳಿಗೂ ಇತ್ತು ಕಾಣಿ ಹ್ಯಾಂಗಿತ್ತು. ನಮ್ಮ ಊರ ಬದಿಗಾರಿದು ಮೂಸಿಯೂ ಕಾಣ್ತಿಲ್ಲ ಇತ್ತು, ಫ್ರೆಶ್ ಬೇಕಲ್ದ ನಮಗೆಲ್ಲ. ಆರು ಇಲ್ಲಿ ಗತಿ ಇಲ್ಲ ತಗೊಂಡ್ಕತ್ತು. ಬಂಗಡಿ ಅಂದು ಕೂಡ ಒಂಥರ ಖುಷಿ, ನಮ್ಮ ಊರ ಬದಿ ಮೀನನ್ನು ಹಾಕೊಂಡು. ಅದಕ್ಕೋಸ್ಕರ ತಗೊಂಬೋದು ನಾವು. 1 kg ಜಾಸ್ತಿ ಅಂತ ಗೊತ್ತಿಲ್ಲ ಕಾಣಿ, ಅವ್ರು ಹಾಕೋದು 3 ಮೀನು. 1 kg ಬರೀ 3 ಮೀನು. 3 ಮೀನು ಎಲ್ಲಿ ಸಾಕತ್ತೆ, ಒಂದು ಹೊತ್ತಿಗೂ 3 ಮೀನು ಸಾಕತ್ತಿಲ್ಲ ನಮ್ಮ. ಇರಲಿ ಹೇಳ್ತಾರಲ್ಲ ಪಾಲಿಗೆ ಬಂದ ಪಂಚಾಮೃತ ಕಂಡೆ.
ಸೊ ಈಗ ಸದ್ಯಕ್ಕೆ 1 kg ಸಾಕು, 3 ಮೀನಾಗ ಒಂದು ಫ್ರೈ ಮಾಡ್ಕೊ ತಿಂಬನೆ ಕಂಡು ತಕೊಂಡೆ ಅದನ್ನೇ. ಆಚೀಚೆಗೆಲ್ಲ ಮತ್ತು ದೊಡ್ಡ ದೊಡ್ಡ ಮೀನೆಲ್ಲ ಇತ್ತು, ಅದು ಎಂತನೂ ಗೊತ್ತಾಗಿಲ್ಲ. ಕಾಂಬಕ್ಕೆ ಗೊತ್ತಿರೋ ಮೀನು ಕಂಡಂಗೆ ಆಯ್ತು, ಆರು ಎಂತನೂ ಗೊತ್ತಾಗಿಲ್ಲ. ಎಂತಕ್ಕಂದ್ರೆ ಅಲ್ಲಿ ಕನ್ನಡದ ಬರ್ದಿರೋದಿಲ್ಲ, ಇಂಗ್ಲೀಷಾಗಾದ್ರೆ ಮತ್ತು ನಾವು ಗೂಗಲ್ ಹಾಕಿ ಕಾಣ್ಕ ಮತ್ತು ಅದು ಯಾವ ಮೀನನ್ನು ಹೇಕಂಡು, ಅದು ಗೂಗಲ್ಗೂ ಕೆಲಸ ಸರಿ ತೋರಿಸೋದಿಲ್ಲ ಅಂತ ಹೇಕಂಡು. ಇಲ್ಲಿ ಮತ್ತು ವೆರೈಟಿ ಕಂಡಿರಿ, ಆ ಮೀನು ತಗೊಂಡಿರ್ತಲ್ಲ ಕಟ್ ಮಾಡಿ ತೊಳೆದು ಒಳಗಿಂದೆಲ್ಲ ಅದು ತೆಗ್ದು ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಅದು ಎಲ್ಲ ಮೀನಿಗೂ ಹಂಗೆ ಅಲ್ಲ, ನಮ್ಮ ಬಂಗಡಿಗೆಲ್ಲ ತೆಕ್ಕೊಡೋದಿಲ್ಲ ಅವರು, ದೊಡ್ಡ ದೊಡ್ಡ ಮೀನಿಗೆ ಮಾತ್ರ. ಇಲ್ಲಿ ಮತ್ತೆ ಕಾಣಿ ಎಲ್ಲ ವೆರೈಟೀಸ್ ಎಲ್ಲ. ಇದು ಗೊತ್ತಾಯ್ತಾ, ಇದು ಬಾಯಿಗೆ ಸತ್ತದ, ಬಾಯಿಗೆ ಸತ್ತಲ್ದಲ್ದೆ ಮತ್ತು ಸತ್ತೋಯ್ತಕ್ಕಂಥದ್ದು, ಜಾಸ್ತಿ ಸತ್ತೋದಂಗೆ ಬರೀ ಹಿಂಗೆ ಸುಮಾರು ದಿನ ಆದಂಗೆ ಇತ್ತಪ್ಪ. ಚಟ್ಲಿ ಎಲ್ಲ ಅಷ್ಟೇ ವೆರೈಟೀಸ್ ಕಾಣಿ, ಮಂಡಿ ತೆಗೆದು ಬಾಲ ತೆಗೆದು ಎಲ್ಲ ಒಚ್ಚಿ ಇಟ್ಟಿದ್ದು, ಸೈಜಲ್ಲಿ ವೆರೈಟೀಸ್ ಹಂಗಿಂದೆಲ್ಲ ಇತ್ತು. ಮತ್ತು ಮೀನಲ್ಲೂ ಹಾಗೆ ಚರ್ಮ ತೆಗೆದು ಮೀನೆಲ್ಲ ಇಟ್ಟಿರಪ್ಪ, ಅದೆಲ್ಲ ಯಾವುದನ್ನು ನಂಗೆ ಗೊತ್ತಿಲ್ಲ. ಹಾಗೆ ಶಿವಪ್ಪತಿಗೆ ಇಲ್ಲೊಬ್ರು ಆಂಟಿ ಚಾ ತಕಣಿನ ಕೊಟ್ರಪ್ಪ. ಎಂತ ಚಾ ಗೊತ್ತಿಲ್ಲ, ಟೇಸ್ಟ್ ಮಾಡಿ ಅನ್ನಕೊಂಡು ಕೊಟ್ರು, ನನಗೂ ನನ್ನ ಗಂಡನಿಗೆ ಕೊಟ್ಟರು. ಸೊ ನಾವು ಟೇಸ್ಟ್ ಮಾಡ್ತೆ ಒಂಥರ ಬಿಸಿನೀರು ಕುಡ್ದಂಗಿತ್ತಪ್ಪ. ಅವ್ರದ್ದೇ ಬೇರೆ ಥರ ಚಾ, ಎಂಥದನ್ನು ಗೊತ್ತಿಲ್ಲ ನಂಗೆ. ಅದು ಚಾ ಇಷ್ಟ ನಿಮ್ಗೆ ಆ ಡಬ್ಬಿ ತಕಣಿ ಅನ್ನಕೊಂಡು ಸೇಲ್ ಮಾಡೋಕೆ ಇಟ್ಟಿರು. ಸೊ ನಾವು ಟೇಸ್ಟ್ ಮಾಡ್ದೆ, ಹಂಗಾರು ಇಲ್ಲಿನ ಕಾಲು ಕಿತ್ಕೊಂಡು ಹೋಯ್ತಲ್ಲಿ ನಾವು ಗೋರ ಈ ಶಿವಪ್ಪತಿಗೆ ಬಂಗಡಿ ಮೀನನ್ನು ಯಾರೋ ಪ್ಯಾಕೆಟಲ್ಲಿ ಹಾಕಿಟ್ಟಿರು, ಅದನ್ನು ಸೇಲ್ ಮಾಡ್ತಾರೆ ಪ್ಯಾಕೆಟಲ್ಲಿ ಹಾಕೊಂಡು. ನಿಮ್ಮ ಪ್ಯಾಕೆಟ್ ಆಗಿದ್ದನ್ನು ತಗೊಂಡು ಹೋಗ್ದಾರೆ, ತಗೊಂಡು ಇಲ್ಲ ನೆಕೊಂಡು ಲಾಸ್ಟಿಗೆ ನಾವು ಚಟ್ಲಿ ತಗೊಂಬಂದು ಈಚೆ ಬಂತು. ಆಚೆ ಬಂಗಡಿ ತಗೊಂಡು ಈಚೆ ಚಟ್ಲಿ ಚೂರು ತಗೊಂಬಂದು ಬಂದು ಅಂತಾರೋ ಸಾರಿಗೆ ಆಗ್ತಲ್ಲೇ ಬರ್ತಾರೋ ನೆಕೊಂಡು ತಗೊಂಡೆ. ಚಟ್ಲಿಯಲ್ಲಿ ವೆರೈಟಿ ಸುಮಾರು ಇದ್ದಿತ್ತು, ನಮ್ಗೆ ಅದ್ರಲ್ಲಿ ಯಾವುದು ಫ್ರೆಶ್ ಅನಿಸುತ್ತೆ, ಯಾವುದು ಇಷ್ಟ ಅನಿಸುತ್ತೆ ಅದನ್ನು ಒಂದೊಂಚೂರು ತಗೊಂಡೆ. ಈ ಶಿವಪ್ಪತಿಗೆ ಕಳ್ಳು ಮಾಂಸ, ಶಂಖ ಮಾಂಸ, ಮಳಿ ಅದೆಲ್ಲ ಇತ್ತಪ್ಪ. ನಾವು ಮಳಿ ಅಂತಿತ್ತು ನಂಗೆ ಗೊತ್ತಿರೋ ಭಾಷೆಯಲ್ಲ, ಮತ್ತು ನೀವೆಂತ ಅಂತಾರೆ ನಂಗೆ ಗೊತ್ತಿಲ್ಲ, ನಿಮಗೆ ಯಾವ ಥರ ಬೇಕು ಅದನ್ನು ನೀವೊಂದು ಹೇಳ್ಕಣಿ ಅಕ್ಕ. ಸೊ ಮಳಿ ಕಂಡೆ ಬ್ಯಾಡ ಅಮ್ಮಂಗಾಯ್ತು. ಅದೆಲ್ಲ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾಡ್ರೆ ಚಂದ ಮಾಡ್ರಿ, ಅದನ್ನು ಲೈಕ್ ತಿಂತೆ. ನಾನು ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟೆಲ್ಲ ನಂಗೆ ಅಡುಗೆ ಮಾಡಿ, ಸೊ ಅಷ್ಟೆಲ್ಲ ಬ್ಯಾಡ ಅಮ್ಮಂಗಾಯ್ತು ಅಂತ ತಗೊಂಡಿಲ್ಲ. ಹೀಗೆ ಮ್ಯಾಗಿ ತಗೊಂಬ, ಇವರು ಹಾಂಗ್ಕಾಂಗ್ ಚೈನೀಸ್ ಅವ್ರದ್ದೆಲ್ಲ ಬೇರೆ ಬೇರೆ ಥರ ವೆರೈಟಿ ಇದೆ ಮ್ಯಾಗಿ ಎಲ್ಲ ಇರುತ್ತಲ್ಲ. ಸೊ ಕಾಂಬ ಅದು ಹ್ಯಾಂಗಿತ್ತು ಟೇಸ್ಟರು ಕಾಂಬ ಒಂದು ತಗೊಂಡು ಹಾಪ ಯಾವುದು ಅಂದ್ಕೊಂಡು ಬಂದೆ. ನನಗಿಷ್ಟ ಮ್ಯಾಗಿ, ಇವರಿಗಿಷ್ಟ ಇಲ್ಲ, ಇವ್ರು ತಿಂತಿಲ್ಲ, ಅದು ನಕ್ಕುಳಂತ್ರು. ಸೊ ನಂಗೆ ಮಾತ್ರ ಅಲ್ಲ ಸಣ್ಣ ಪ್ಯಾಕೆಟ್ ಸಾಕರ್ ನಕೊಂಡು ಒಂದು ಅಂತಿದ್ದೆ. ಅದ್ರಾಗೂ ಮತ್ತು ವೆರೈಟಿ ಚಿಕನ್ ಮ್ಯಾಗಿ ಎಲ್ಲ ಕಂಡಿದ್ದೆ ನಾನು. ಇವ್ರದ್ದು ಜಾರಿ ಮ್ಯಾಗಿ ಅಂಬರು, ಚಟ್ಲಿ ಮ್ಯಾಗಿ ಅಂಬರು. ಸೊ ಎರಡು ಒಂದೊಂದು ಸಣ್ಣ ಪ್ಯಾಕೆಟ್ ತಗೊಂಡೆ, ಹ್ಯಾಂಗಿತ್ತ ಕಾಂಬನ ಕಂಡು ಎರಡು, ಒಂದು ಜಾರಿದ ಒಂದು ಚಟ್ಲಿ ಒಂದು ತಗೊಂಡೆ. ಸೊ ಹಾಗೆ ಮುಂದೆ ಹೋದೆ, ಮತ್ತೆ ಎಂತ ಸಿಕ್ಕುತ್ತ ಕಾಂಬನ ಕಂಡು. ಇಲ್ಲಿ ಸಿಕ್ಕದ್ ನನಗೆ ಹುಣಸಿ ಹಣ್ಣು ಮಾರ್ರೆ, ಅದು ಕಾಂಬತಿ ಎಂತ ಖುಷಿ ಆಗ್ತಂದಿರ್ತಲ್ಲ, ಬಾಯಾಗೆಲ್ಲ ನೀರು ಬರುತ್ತೆ. ಅದಕ್ಕೆ ಒಂಚೂರು ಉಪ್ಪಾಯ್ಕ ತಿನ್ಕ ಮಾರ್ರೆ. ಆರಷ್ಟು ತಗೊಂಡು ಎಂತ ಯೂಸ್ ಇಲ್ಲ, ಎಂತ ಮಾಡೋದು, 1-2 ಪೀಸ ಅಡಿಲ್ಲ. ಹಾಗೆ ಬೇಕ್ರಿ ತಿಂಡಿ ತಗೊಂಡು ಬಂದೆ, ಅದ್ರಾಗ ಒಂದು ಕೇಕ್ ಇಷ್ಟ ಆಯಿತು, ಅದು ನಾವಿಬ್ಬರು ತಿಂತತ್ತು, ಅದು ಹೆಲ್ದಿನೂ ಅಂತ ಅನಿಸ್ತು. ಸೊ ಅದನ್ನೊಂದು ತಗೊಂಡೆ, ಜಾಸ್ತಿ ಅಂತ ತಗೊಂಡ್ಕೋಯಿಲ್ಲ. ಸೊ ಅಲ್ಲಿಂದ ಈಚೆ ತೀರ್ಸತಿ ಕಾಂಬತಿ ಮೊಟ್ಟೆಯಲ್ಲೂ ಮತ್ತು ವೆರೈಟಿ ಮಾರ್ರೆ. ಕೋಳಿ ಮೊಟ್ಟೆ ಅಲ್ಲದೆ ಇಲ್ಲಿ ಬಾತುಕೋಳಿ ಮೊಟ್ಟೆ ಇಟ್ಟರು, ಡಕ್ ಅಂತ ಇಟ್ಟು. ಸೊ ಅದಲ್ಲದೆ ಮತ್ತು ಸಣ್ಣ ಸಣ್ಣದ ಮೊಟ್ಟೆ ಇತ್ತು, ವೆರೈಟಿ ಗೊತ್ತಿದ್ದೆಲ್ಲ ಇತ್ತು. ಕೋಳಿ ಮೊಟ್ಟೆಯಲ್ಲೂ 2 ಟೈಪಲ್ಲಿ ಇತ್ತು, ಒಂದು ಬ್ರೌನ್ ಮತ್ತು ವೈಟ್. ಸೈಜಲ್ಲೂ ವೆರೈಟೀಸ್, ಮತ್ತು ಲಾರ್ಜ್, ಮೀಡಿಯಮ್ಮು ಮತ್ತು ಸ್ಮಾಲ್ ಅಂತೆಲ್ಲ ಇತ್ತು. ಸೊ ನಮ್ಗೆ ಗೊತ್ತಿರೋದು ಒಂದು ಕೋಳಿ ಮೊಟ್ಟೆ ಮಾರ್ರೆ, ಅದೊಂದು ತಗೊಂಡ್ಕೊಂಡು ಮಾಡಿದೆ. ಆಮೇಲೆ ಬೇಡ ಇರಲಿ ಅನ್ನಕೊಂಡ್ಬಿಟ್ಟೆ. ಈಚಿ ಬಪ್ಪತ್ತಿಗೆ ಸಂತಿ, ವೆಜಿಟೇಬಲ್ ಸಂತಿ ಇದು ನಮ್ಮದು. ಸೊ ವೆಜಿಟೇಬಲ್ಸಲ್ಲೂ ಎಂತ ತಗೊಂಡು ಅಂತ ಗೊತ್ತಾಯಿಲ್ಲ, ಕಂಡೆ ಫ್ರೆಶ್ ಇದ್ದಿತ್ತು ಮಾತ್ರ. ತರಕಾರಿ ತಗೊಂಬ ಮಾತ್ರ ಖುಷಿ ಆಯ್ತು ಮಾತ್ರ. ಇದು ಬಸ್ಲಿ ಮಾರ್ರೆ, ನಮ್ಮ ಊರ ಬದಿ ಮನೆ ಬದಿಗೆಲ್ಲ ಬೇಡಿತಾರಲ್ಲ ಅದೇ ಬಸ್ಲಿ ಒಂದು ತಗೊಂಬಂದು ಅಂದ್ಕೊಂಡೆ. ಎಂತಕಂದ್ರೆ ಅಲ್ಲಿ ಚಟ್ಲಿ ತಗೊಂಡಲ್ದ ನಾನು, ಚಟ್ಲಿ ಮತ್ತು ಬಸ್ಲಿ ಏಕ ತಿಂದ್ರೆ ಒಳ್ಳೆ ಗಮ್ಮತ್ತತ್ತು ಒಂದು ಬದಿ ಊಟ ಅಂದ್ಕೊಂಡೆ. ಸೊ ಒಂದು ಪ್ಯಾಕೆಟ್ ಬಸ್ಲಿ ತಗೊಂಡೆ. ಫ್ರೂಟ್ಸಾಗೂ ಸುಮಾರು ವೆರೈಟೀಸ್ ಎಲ್ಲ ಇತ್ತು. ನಿಮ್ಮ ಬಗೆ ಹಣ್ಣು ಹಂಪಲ್ಲಿ ಯಾವ್ದು ಬೇಕು ಅದೆಲ್ಲ ತಗೊಂಡ್ಲಕ್ಕ ತಿನ್ಲಕ್ಕ. ಸೊ ಯಾವ್ದು ತಗೊಂಡು ಯಾವ್ದು ಬಿಡೋದನ್ನು ಗೊತ್ತಾಗ್ತಿಲ್ಲ. ನಮ್ಗೆ ಗೊತ್ತಾಗ್ದೆ ಆ್ಯಪಲ್, ಬಾಳೆಹಣ್ಣು ಅದೇ ಗೊತ್ತಾಗ್ದು. ಸೊ 2 ಆ್ಯಪಲ್ ತಗೊಂಡೆ. ಆಮೇಲೆ ಹಾಗೆ ಮುಂದೆ ಹೋಪತ್ತಿಗೆ ಇದರಲ್ಲಿ ಈರುಳ್ಳಿ ಎಲ್ಲ ವೆರೈಟಿ ಇತ್ತು ಮಾರ್ರೆ. ನಿಮ್ಗೆ ಯಾವ ಕಲರ್ ಈರುಳ್ಳಿ ಬೇಕು ಅದು ತಗೊಂಡ್ಲಾಗ ನೀವು. ಚಂದ ಇತ್ತು ಮಾತ್ರ, ದೊಡ್ಡದು. ನಮ್ಮ ಊರು ಬದಿ ಥರ ಸಣ್ಣದು ಕಪ್ಪದ್ದು ಈರುಳ್ಳಿ ಎಲ್ಲ ಅಲ್ಲ. ಮತ್ತಿದೆ ಫುಲ್ ಚೀಲಕ್ಕೆ ಹಾಕಿನೇ ಇಡ್ತಾರೆ. ನಿಮ್ಗೆ 1 kg 2 kg ಎಷ್ಟು ಬೇಕು ತಗೊಂಡು. ಈ ಚಿಕಂಬತ್ತಿ ಈರುಳ್ಳಿ ಅಲ್ಲದೆ ಮತ್ತು ಬಟಾಟಿಯಾಗೂ ಮತ್ತು ವೆರೈಟಿ, ಮತ್ತು ಕೆಂಪು ಬಟಾಟಿ, ಸಣ್ಣ ಬಟಾಟಿ, ಹಳದಿ ಬಟಾಟಿ ಅನ್ನಕೊಂಡು ಕಾಯಿ ಕಾಂತೀವಿ ಮರ್ರೆ, ಕಾಂಬುರಲ್ಲ
ಊರ್ ಬದಿಗೆ ನಾನು ತಗೊಂಬತ್ತಿಗೆ ಒಂದು ಕಾಯಿಗೆ ಒಂದು 35 ರೂಪಾಯಿ ಇದ್ದಿತ್ತಪ್ಪ, 25-35 ಇದ್ದಿತ್ತು. ಸೊ ಇಲ್ಲ $2 ಅಂದರೆ $1.99 $2 ಆಲ್ಮೋಸ್ಟ್. ಸೊ ಕಾಯಿ ಬೇಕಾದ್ರೆ ಕಾಯಿ ತಗೊಂಡಾಗ ಆ್ಯಕ್ಚುಲಿ ಇಲ್ಲೆಲ್ಲ ಜಾಸ್ತಿ ಕಾಯಿ ಯೂಸ್ ಮಾಡೋದಿಲ್ಲ, ಕಾಯಿ ಕೆರದ್ದೇ ಇರುತ್ತೆ, ಪ್ಯಾಕೆಟ್ ಒಳಗೆ ಸಿಕ್ಕುತ್ತೆ ರೆಡಿ ಕಾಯಿ, ಸೊ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದು ಇಂತ ನಾನು ಸ್ವಲ್ಪ ಶಾಪಿಂಗ್ ಆಯಿತು, ಬಿಲ್ಲಿಂಗಿಗೆ ನಿಂತ್ಕೊಂಡಿದ್ದೆ. ಜಾಸ್ತಿ ಅಂತ ತಗೊಂಡಿಲ್ಲ, ನೀವು ಕಂಡ್ರಿ ಅಲ್ಲ ಇಷ್ಟ ತಗೊಂಡದ್ದು, ತಿಂಡಿ ಐಟಮು ಮತ್ತು ಮ್ಯಾಗಿ ಪ್ಯಾಕೆಟ್ ಅಷ್ಟೇ, ಬಸ್ಲಿ ಜಾಸ್ತಿ ಅಂತ ತಗೊಂಡಿಲ್ಲ ಅಲ್ದ, ನಿಮಗೆ ತೋರಿಸಿದ್ ನಾನು ಅಷ್ಟೇ. ಆಮೇಲೆ ಮೀನಲ್ಲಿ ತಗೊಂಡಲ್ದ ನಾನು, ಮೀನಿಗೆ ಚಟ್ಲಿಗೆ ಐಸ್ ನಾವು ಹೈಕಣ್ಕೆ, ಇಲ್ಲಾಂದರೆ ಅದು ಮತ್ತೆ ಹಾಳಾಗ್ತಲ್ಲ ನಾವು ಮನೆ ಹಾಕೋದ್ರೊಳಗೆ. ಸೊ ಬಾಗಿಲೆ ಬದಿಗೆ ಐಸ್ ಇಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕಷ್ಟು ಐಸ್ ಹಾಕೊಂಡೇನೆ ಕಣ್. ಊರ್ ಬದಿಗೆಲ್ಲ ಅಲ್ಲಿ ಮೀನಂಗಡಿ ಅಣ್ಣನೇ ಹಾಕಿ ಕೊಡ್ತಾರೆ, ಇಲ್ಲ ಹಂಗಲ್ಲ, ಅಲ್ಲೊಬ್ರು ಮೀನು ಕೊಟ್ಟರೆ ನಾವೇ ಇಲ್ಲಿ ಐಸ್ ಹಾಕಣ್ಕ ಆ ಥರ. ಸೊ ಐಸ್ ಗೀಸ್ ಎಲ್ಲ ಕಟ್ಟಿ ಐತೆ, ಬಾಗ್ಲ ಹತ್ರನೇ ಒಂದು ಆಡು ಇಟ್ಟಿರ್ ಮೇಲೆ ನಿಮ್ಗೆ ಕಾಯಿನ್ ಹಾಕೊಂಡು ಒಂದು ಆಡಿ ಎಂತ ಬರ್ತದೆ ನಿಮ್ಮ ಲಕ್ ಮೇಲೆ ಅದು ತಗೊಂಡು ಹಾಕೊಂಡು. ಸೊ ನಾನು ಟ್ರೈ ಮಾಡಿದೆ, ನಂಗೆ ಅದೆಲ್ಲ ಇಷ್ಟ ಒಂದು ಸ್ವಲ್ಪ. ಸೊ ಕಾಂಬ ನನಗೆ ಎಂತ ಒಂದು ಸಿಕ್ಕುತ್ತೆ ಗೊತ್ತಿತ್ತಲ್ಲ, ಅದ್ರಾಗೆ ಎಂತ ಸಿಕ್ಕುತ್ತೆ ಅನ್ಕೊಂಡು ಅಲ್ಲಿ ಫೋಟೋ ಹಾಕಿಟ್ಟಿರು, ಪೋಸ್ಟ್ ಮಾಡಿ ಇಟ್ಟಿರ್ತಾನೆ. ಸೊ ಅದ್ರಾಗ ಯಾವುದಾದ್ರು ಒಂದು ಸಿಕ್ಕತ್ತೆ, ಅದ್ರಾಗೆಲ್ಲ ಜಾಸ್ತಿ ಇದ್ದದ್ದು ಅದೇ, ಅದು ಗೋಡಿ ಮೇಲೆ ಹೊಡೋದೆಲ್ಲ ಸಿಕ್ಕತ್ತಲ್ಲ, ಗೋಡಿ ಮೇಲೆಲ್ಲ ಗ್ಲಾಸ್ ಮೇಲೆಲ್ಲ ಹೊಡೋದಿರುತ್ತಲ್ಲ, ಅಲ್ಲಿ ಆ ಕಪ್ಪಿ ಬಾಲ್ ಹೆಟ್ಕೊಂಡಾಗ ಎಳೆದು ಒಂದು ಗ್ಲಾಸ್ ಮೇಲೆ ಬಿಟ್ಟು ಅದು ಅಂಡ್ಕಂತತ್ತಲ್ಲ, ಆ ಥರದ್ದೆಲ್ಲ ಇತ್ತು. ಆ ಫೋಟೋ ಕಂಡ್ಕೊಂಡ ನಂಗೆ ಗೊತ್ತಾಯ್ತು ಅದೇ ಥರದ್ದಂತರ ಸಿಕ್ಕತ್ತೆ ಅನ್ಕೊಂಡು. ನಾವು ಅದೆಲ್ಲ ಸಣ್ಣಕಿರುತ್ತೆ, ಸುಮಾರು ಆಡಿತ್ತು, ಖುಷಿ ಆಯ್ತದೆಲ್ಲ ಆಡೋಕೊಂಥರ, ನೋಡಿ ಒಂಥರ ಅಂಟೆಂಟ ಇರುತ್ತೆ. ಸೊ ಅದೇ ಥರದ್ದು ನಂಗೆ ಎಂಥದ್ದು ಇಲ್ಲಿ ಸಿಕ್ತಪ್ಪ, ಕಾಂಬುಕ್ ಸಣ್ಣಕ್ಕಿರುತ್ತೆ, ಬಟ್ ಓಪನ್ ಮಾಡ್ರ ಮೇಲೆ ಗೊತ್ತಾಯ್ತು ಅದೊಂಥರ ಜೆಲ್ಲಿ ಟೈಪ್ ದೊಡ್ಡದಿತ್ತು, ಬಾಲನು ಅದಕ್ಕಿಂತ ದೊಡ್ಡ ಬಾಲ ಇತ್ತಪ್ಪ, ಗ್ಲಾಸ್ ಮೇಲೆ ಹೊಡೋದು ನನಗೆ ಗೊತ್ತಾಯ್ತು. ನಂಗೆ ಇಷ್ಟ ಆಯ್ತು ಮಾರ್ರೆ ತಗೊಂಡದ್ದು, ದುಡ್ಡು ಹಾಕೋದಕ್ಕೂ ಎಂತ ಸಿಕ್ತಂತ ಆಯ್ತು. ಸರಿ, ಮತ್ತು ನಾ ಹೋತೆ ಮನೆಗೆ, ಟೈಮ್ ಆಯಿತು, ಶಾಪಿಂಗ್ ಎಲ್ಲ ಇವತ್ತಿನ ಮುಗೀತು. ಸೊ ನಿಮ್ಗೆ ಎಂತ ಕಾಣ್ಕ ಮುಂದಿನ ವೀಡಿಯೋದಲ್ಲಿ ಅಮೆರಿಕದಲ್ಲಿ ಎಂತ ಸ್ಪೆಷಲ್ ಇತ್ತು, ನಿಮ್ಗೆ ಎಂಥವ್ರು ಕಾಣ್ಕಂತ ಅನ್ಸರೆ ನಮ್ಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆಂಥವ್ರು ಇದ್ದರೆ ಹೇಳಿ ಅಕ್ಕ. ಸೊ ಅಲ್ಲಿವರೆಗೂ ಮತ್ತೆ ಸಿಗ್ತೆ ಬೇರೆ ವೀಡಿಯೋದಾಗೆ, ಬಾಯ್.